ಮಗ ನೀವು ಹೋಗಿ ಬೆಂಗಳೂರು ಬುಲ್ಸ್ ಟೀಮಲ್ಲಿ ಕಬಡ್ಡಿನ ಆಡ್ಬೋದು, ಯಾವುದೇ ಆಪ್ಷನ್ ಇರಲ್ಲ. ಈಗ ಆಪ್ಷನ್ ಮುಗ್ದಿದೆ ಆದ್ರೂ ಹೋಗಿ ಕಬಡ್ಡಿ ಟೀಮ್ನ ಜಾಯ್ನ್ ಆಗ್ಬೋದು. ಹೇಗೆ ಅಂತ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಯಾರಾದರೂ ಚಾನಲ್ಗೆ ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕಾನ್ ಆನ್ ಮಾಡ್ಕೊಳ್ಳಿ. ನಮ್ಮ ಹಳೆ ಕೋಚ್ ರಣಧೀರ್ ಶರಾವತ್ ಅವರು 11 ವರ್ಷಗಳ ಕಾಲ ಕೋಚ್ ಆಗಿ ರೆಕಾರ್ಡ್ನ ಬರೆದಿದ್ರು. ಅದರಲ್ಲಿ ಒಂದು ಸಲ ನಮ್ಮನ್ನು ಚಾಂಪಿಯನ್ಸ್ ಮಾಡಿದರು, ಹಾಗೆಯೇ ಒಂದು ಸಲ ರನ್ನರ್ಸ್ ಅಪ್ ಕೂಡ ಆಗಿದ್ದು ಸೀಸನ್ 2 ಸೊ ಈಗ ಅವರ ಅಧ್ಯಾಯ ಮುಗಿದಿದೆ. ನಮ್ಮ ಕನ್ನಡಿಗ BC ರಮೇಶ್ ಅವರು ಬಂದಿದ್ದಾರೆ. ಅವರು ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ, ನನಗೆ ಯಾವುದೇ ಹೀರೋಸ್ ಬೇಡ, ನನಗೆ ಯಂಗ್ ಪ್ಲೇಯರ್ಸ್ ಬೇಕು, ಯಾರು ಆಟಕ್ಕೆ ಉತ್ಸಾಹ ಇರಬೇಕು, ನಾನು ಗೆಲ್ಲಬೇಕು, ನಾನು ನನ್ನ ಟೀಮ್ನ ಗೆಲ್ಲಿಸ್ಬೇಕು, ನಾನು ಬೆಳಿಬೇಕು ಅನ್ನೋ ಉತ್ಸಾಹ ಇರಬೇಕು, ಅಂಥ ಪ್ಲೇಯರ್ಸ್ನೇ ನಾನು ಹುಡುಕಿ ತೊಗೊಂಬರ್ತೀನಿ. ನಮ್ಮ ಟೀಮು ಅಂದರೆ ಬೆಂಗಳೂರು ಬುಲ್ಸ್ ಟೀಮು ಲಾಸ್ಟು 2-3 ಸೀಸನಿಂದ ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ಟೀಮ್ನ ಕಟ್ಟಬೇಕು ಅಂದ್ಕೊಂಡಿದ್ದೀನಿ, ಅದು ಯಂಗ್ ಪ್ಲೇಯರ್ಸ್ ಜೊತೆ ಅಂತ ಹೇಳಿದ್ದಾರೆ ಒಂದು ಇಂಟರ್ವ್ಯೂವಲ್ಲಿ. ಸೊ ಅದಕ್ಕೋಸ್ಕರ ಟ್ರಯಲ್ಸ್ನ ಕರೆದಿರ್ಬೋದು. ಇಲ್ಲೇ ಬೆಂಗಳೂರಲ್ಲೇ ಕರೆದಿದ್ದಾರೆ. ಅದು ಡೇಟು ಜಾಸ್ತಿ ಟೈಮ್ ಇಲ್ಲ, ನೀವು ಬೇಗ ಬರಬೇಕು. ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯಾವಾಗ ಅಂತ ಹೇಳ್ತೀನಿ, ಹಾಗೆಯೇ ಡೇಟು ಎಲ್ಲಿ ಟ್ರಯಲ್ಸ್ನ ಕರೆದಿದ್ದಾರೆ, ರೂಲ್ಸ್ ಏನಿದೆ ಅಂತ ಎಲ್ಲ ಹೇಳ್ತೀನಿ. ಮಗ ಯಾರು ಟ್ರಯಲ್ಸ್ಗೆ ಹೋಗಬೇಕು, ಬೆಂಗಳೂರು ಟೀಮ್ನ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ಜಾಸ್ತಿ ಟೈಮ್ ಇಲ್ಲ. ಫೆಬ್ರವರಿ 2025 ಫೆಬ್ರವರಿ 8ನೇ ತಾರೀಕು 9ನೇ ತಾರೀಕು ಅಂದರೆ ಶನಿವಾರ ಭಾನುವಾರ ಇದೆ, ಇವತ್ತು ನಾಳೆನೇ. ನಿಮಗೆ ಜಾಸ್ತಿ ಟೈಮ್ ಇಲ್ಲದೆ ಇರೋ ಕಾರಣ ಬರಲೇಬೇಕು ಇವತ್ತು ನಾಳೆ ಒಳಗೇ. ಸೊ ಇದರಲ್ಲಿ ಟ್ರಯಲ್ಸಲ್ಲಿ ಸೆಲೆಕ್ಟ್ನ ಮಾಡ್ಕೊತಾರೆ. ಇದಕ್ಕೂ ಒಂದಷ್ಟು ರೂಲ್ಸ್ನ ಹೇಳಿದ್ದಾರೆ. ಆ ರೂಲ್ಸ್ ಏನೇನು ಅಂತ ಹೇಳ್ಬಿಡ್ತೀನಿ, ಆ ರೂಲ್ಸ್ನ ನೋಡಿಕೊಂಡು ನೀವು ಎಲಿಜಿಬಲ್ ಇದ್ದರೆ ಹೋಗ್ಬೋದು. ಮಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಅಂದರೆ, ನಿಮ್ಮ ಏಜು ಫಸ್ಟು 17 ವರ್ಷದಿಂದ 27 ವರ್ಷದ ಒಳಗಡೆ ಇರಬೇಕು. ಇನ್ನು ಸೆಕೆಂಡ್ ಕಂಡೀಷನ್ ಏನು ಅಂದರೆ, ಆಟಗಾರರು AKFI ನೋಂದಿತರಾಗಿರಬೇಕು ಅಥವಾ AKFI ನೋಂದಣಿಗೆ ಅರ್ಜಿ ಸಲ್ಲಿಸಿರುವವರಾಗಿರಬೇಕು. ಟ್ರಯಲ್ಸ್ ದಿನದಂದು AKFI ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಹೊಂದಿರಬೇಕು. AKFI ಅಂದರೆ ಅಮೆಚ್ಯೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಅಂತ. ಇದ್ರದ್ದು ನಿಮ್ಮ ಹತ್ರ ಅಂದರೆ ರಿಜಿಸ್ಟರ್ ಆಗಿರಬೇಕು, ಇಲ್ಲ ಅಂದರೆ ಅದಕ್ಕೆ ಅಪ್ಲಿಕೇಶನ್ ಹಾಕಿರೋದನ್ನ ನೀವು ತೊಗೊಂಡೋಗ್ಬೇಕು. ಅದ್ರ ಜೊತೆ AKFI ಕಾರ್ಡ್ ಬರುತ್ತಂತೆ, ಅದನ್ನು ತೊಗೊಂಡೋಗ್ಬೇಕು. ಅದ್ರ ಜೊತೆ ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು. ಇನ್ನು 3ನೇ ಕಂಡೀಷನ್ ಏನು ಅಂದರೆ, ನೀವು ಭ್ರಷ್ಟಾಚಾರದ ವಿರುದ್ಧ ಅಂದರೆ ನೀವೇನಾದರೂ ಕಾಸು ಕೊಟ್ಟು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಥರ ಏನಾದರೂ ಕೊಡೋಕ್ಕೋದ್ರೆ ನಿಮ್ಮನ್ನು ಅಲ್ಲೇ ಡಿಸ್ಮಿಸ್ ಮಾಡಿ ಕಳಿಸ್ತಾರೆ. ಹಾಗೆಯೇ ಅವ್ರಿಗೆ ಯಾವುದಾದ್ರೂ ಪ್ಲೇಯರ್ ಡೌಟ್ ಬಂದರೆ ಅವ್ರನ್ನ ಟೆಸ್ಟ್ ಮಾಡೋ ಎಲ್ಲ ಎಬಿಲಿಟಿನೂ ಅವ್ರಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನೀವು ಸಪೋರ್ಟ್ ಮಾಡಬೇಕು, ಅವ್ರು ಏನು ಕೇಳ್ತಾರೋ ಅದನ್ನು. ಹಾಗೆಯೇ ದುಡ್ಡು ಕೊಟ್ಟು ನಮ್ಮನ್ನು ಸೆಲೆಕ್ಟ್ ಮಾಡಿ ಅನ್ನೋದಾದರೆ ನಮ್ಮನ್ನು ಅಲ್ಲೇ ಡಿಸ್ಮಿಸ್ ಮಾಡಿ ಕಳಿಸ್ತಾರೆ. ಸೊ ಕ್ಲೀನಾಗಿರಬೇಕು, ಯಾವುದೇ ಭ್ರಷ್ಟಾಚಾರ ಇರೋದಿಲ್ಲ. ಇನ್ನು ಟ್ರಯಲ್ಸ್ಗೆ ಹೋದಂಥ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡುವಂಥ ರೈಟ್ಸು ಕಂಪ್ಲೀಟ್ ಫ್ರ್ಯಾಂಚೈಸ್ಗೆ ಇರುತ್ತೆ, ಬೇರೆ ಯಾರೂ ಮಧ್ಯ ಪ್ರವೇಶಿಸುವಂತಿಲ್ಲ. ಇನ್ನು 5ನೇ ಕಂಡೀಷನ್ ಏನು ಅಂದರೆ, ಟ್ರಯಲ್ಸ್ನಲ್ಲಿ ಭಾಗವಹಿಸುವಾಗ ಆಟಗಾರರಿಗೆ ಸಂಭವಿಸುವ ಗಾಯಕ್ಕೆ ಅಥವಾ ಹಾನಿಗೆ ಫ್ರ್ಯಾಂಚೈಸ್ ಜವಾಬ್ದಾರರಲ್ಲ. ಅನ್ವಯವಾಗುವ ಮಾರ್ಗಸೂಚಿಗಳ ಪ್ರಕಾರ ಭಾಗವಹಿಸುವುದು ಆಟಗಾರರ ಸಂಪೂರ್ಣ ಹೊಣೆ ಮತ್ತು ಜವಾಬ್ದಾರಿಯಾಗಿರುತ್ತದೆ. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇಲ್ಲೇನಾದರೂ ನಿಮಗೆ ಇಂಜುರಿ ಆದರೆ ಫ್ರ್ಯಾಂಚೈಸು ಜವಾಬ್ದಾರಿ ತಗೊಳ್ಳಲ್ಲ. ನಿಮ್ಗೆ ಹಾಸ್ಪಿಟಲಿಟಿ ಅಲ್ಲಿ ಏನು ಅವರು ಜವಾಬ್ದಾರಿ ತಗೊಳ್ಳಲ್ಲ. ಸೊ ಇದು ಕಂಪ್ಲೀಟು ನಿಮ್ಮದೇ ಜವಾಬ್ದಾರಿ. ನೀವು ಅಲ್ಲಿ ಗೈಡ್ಲೈನ್ಸ್ನ ಕೊಟ್ಟಿರ್ತಾರೆ, ಅದನ್ನು ಓದಿ ನನಗೆ ಓಕೆ, ನೀವೇನು ನೋಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಇನ್ನು 6ನೇ ಕಂಡೀಷನ್ ಏನು ಅಂದರೆ, ಮೇಲೆ ಏನೆಲ್ಲ ಕ್ರೈಟೀರಿಯಾಸ್ ಇದೆ ಅದು PKL ಸೀಸನ್ 12ಗೆ ಸಂಬಂಧಿಸಿದ್ದು, ಮುಂದೆ ಬದಲಾವಣೆ ಆಗೋ ಸಾಧ್ಯತೆ ಕೂಡ ಇದೆ. ಇಷ್ಟು ಕಂಡೀಷನ್ಗೆ ನಿಮಗೆ ಓಕೆ ಅಂದರೆ ಮಗ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಯಾರೆಲ್ಲ ಹೋಗ್ತೀರಾ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಇದು ಟೈಮ್ ಕಡಿಮೆ ಇರೋ ಕಾರಣ ನಾನು ಆದಷ್ಟು ಬೇಗ ವಿಡಿಯೋ ಮುಗಿಸಿದ್ದೀನಿ. ನಿಮ್ಗೇನಾದರೂ ಡೌಟ್ ಇದೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ಗೊತ್ತಿಲ್ಲ ಅಂದರೆ ಹುಡುಕ್ಬಿಟ್ಟಾದರೂ ಹೇಳ್ತೀನಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಬಿಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ